ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಶಾಸ್ ರೆಸಿಪಿ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸಿಂಪಲ್ಲಾಗಿ ಹೋಮ್ ಮೇಡ್ ರಸಗುಲ್ಲ ಯಾವ ಥರ ಮಾಡ್ತಾರೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಯಾವುದು ಕೆಮಿಕಲ್ಸ್ ಬಳಸ್ತೇನೆ ಮನೇಲಿರೋ ಇಂಗ್ರೀಡಿಯೆಂಟ್ಸಲ್ಲಿ ಹೇಗೆ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ತಡ ಮಾಡದೆ ಹೋಗಿ ವಿಡಿಯೋ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹೋಗಿ ವಿಡಿಯೋ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ನಾನು ಒಂದು ಕಡಾಯಿಗೆ ಅರ್ಧ ಲೀಟ್ರಷ್ಟು ಹಸುವಿನ ಹಾಲು ತೊಗೊಂಡಿದ್ದೀನಿ. ಇನ್ ಕೇಸ್ ನಿಮಗೆ ಪ್ಯಾಕೆಟ್ ಹಾಲು ಬೇಕು ಅಂತ ಹೇಳಿದ್ರೆ ಪ್ಯಾಕೆಟಲ್ಲಿರುತ್ತಲ್ಲ ಆ ಹಾಲು ಸುದ ಅದರಲ್ಲಿ ಮಾಡ್ಬೋದು. ಕೊಬ್ಬಿನಂಶ ಜಾಸ್ತಿ ಇರೋ ಅಂಥ ಹಾಲು ತೊಗೊಂಡಿದ್ದೀನಿ. ಯಾಕಂತ ಹೇಳಿದ್ರೆ ರಸಗುಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು. ಈವನ್ ಪ್ಯಾಕೆಟ್ ಹಾಲಲ್ಲೂ ಸುದ ಚೆನ್ನಾಗಿ ಬರುತ್ತೆ. ನಿಮಗೆ ಯಾವ್ದು ಇಷ್ಟ ಆಗುತ್ತೆ ನೀವು ಅದರಲ್ಲಿ ಮಾಡ್ಬೋದು. ಈಗ ಅದಕ್ಕೆ ನಾನು ಒಂದು 2-3 ಚಮಚದಷ್ಟು ನಿಂಬೆಹಣ್ಣು ಹಿಂಡ್ಕೊಂಡು ಅದರೊಳಗಡೆ ಹಾಲೊಳಗಡೆ ಹಾಕ್ಕೊಂಡಿದ್ದೀನಿ. ಹಾಲು ಒಂದೇ ಒಂದು ಕುದಿ ಬಂದ ತಕ್ಷಣ ನೀವು ಈ ಥರ ನಿಂಬೆಹಣ್ಣು ರಸನ ಹಾಕ್ಕೊಳ್ಬೋದು. ನೋಡ್ಬೋದು ನೀವು ಎಷ್ಟು ಚೆಂದ ಬೇಗ ಹೊಡ್ಕೊಳ್ತಿದೆ ಅಂತ ಹೇಳ್ಬಿಟ್ಟು. ಇನ್ ಕೇಸ್ ನಿಂಬೆಹಣ್ಣು ರಸದಲ್ಲಿ ಬೇಡ, ಅದು ತುಂಬ ಹುಳಿ ಹಾಗೆ ಇರುತ್ತೆ ಅಂತ ಹೇಳಿದ್ರೆ ನೀವು ವೆನಿಗರಲ್ಲಿ ಸುದಾ ಹಾಕ್ಕೊಳ್ಬೋದು. ಅದರಲ್ಲಿ ಏನು ಇಶ್ಯೂಸ್ ಏನಿಲ್ಲ. ಈಗ ಅದನ್ನ ಸೋಸ್ಕೊಳ್ಳೋಣ. ನಾನಿಲ್ಲಿ ಒಂದು ಕೆಳಗಡೆ ಬಟ್ಲು ಅದ್ರ ಮೇಲೆ ಜಾಲರಿ ಇಟ್ಕೊಂಡಿದ್ದೀನಿ. ಆಮೇಲೆ ಕಾಟನ್ ಬಟ್ಟೆ ಯಾವುದಾದ್ರೂ ತೊಗೊಳ್ಳಿ. ಇದರಲ್ಲಿ ನಾನು ಕರ್ಚಿಫ್ ತೊಗೊಂಡಿದ್ದೀನಿ. ಕರ್ಚಿಫಲ್ಲಿ ಸುದಾ ಮಾಡ್ಬೋದು. ಈಗ ಅದಿತ್ತಲ್ವ ಹಾಲೆಲ್ಲ ಹುರಿದೋಗಿತ್ತಲ್ವ ನಾನು ನೀಟಾಗಿ ಚೆಂದ ಸೋಸ್ಕೊಳ್ತಾ ಇದ್ದೀನಿ. ಇದರಲ್ಲಿ ಒಂದು ಚೂರು ನೀರಾಂಶ ಇರಬಾರ್ದು ನಾವು ಎಲ್ಲ ಹಿಂಡ್ಕೋಬೇಕಾದ್ರೆ. ಇನ್ ಕೇಸ್ ಇದರಲ್ಲಿ ನೀರಾಂಶ ಏನಾದರೂ ಇತ್ತು ಅಂತ ಹೇಳಿದ್ರೆ ಆಮೇಲೆ ನಾವು ಪಾಕಕ್ಕೆ ಹಾಕಿದಾಗ ರಸಗುಲ್ಲ ಎಲ್ಲ ಒಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಚಾನ್ಸಸ್ ಏನೆಲ್ಲ ಒಡ್ಕೊಂಡೇ ಬಿಡುತ್ತೆ. ಆಮೇಲೆ ಚೆನ್ನಾಗಿ ಬರಲ್ಲ. ನೀಟಾಗಿ ಚೆಂದ ಹಿಂಡ್ಕೊಳ್ಳಿ. ಮತ್ತು ಇದರಲ್ಲಿ ಆಗಲೇ ನಾವು ನಿಂಬೆಹಣ್ಣು ರಸ ಹಾಕಿದ್ವಲ್ಲ ಅದೆಲ್ಲ ನಿಂಬೆಹಣ್ಣು ಅಂದರೆ ಹುಳಿ ಹುಳಿ ಇರುತ್ತಲ್ವ, ಆ ಹುಳಿ ಅಂಶ ಎಲ್ಲ ಹೋಗೋಕ್ಕೆ ನಾನು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಳ್ತಾ ಈ ಥರ ಚೆಂದ ನನ್ನ ಸ್ಪೂನಲ್ಲಿಗೆ ಟರ್ನ್ ಮಾಡ್ತಾ ತಿರುಗಿಸ್ಕೊಳ್ತಾ ಇದ್ದೀನಿ. ಅಂದರೆ ನಿಂಬೆಹಣ್ಣು ರಸ ಏನೇನಿರುತ್ತೆ ನೀರು ಹಾಕ್ದಾಗೆಲ್ಲ ಚೆಂದ ವಾಶೌಟ್ ಆಗಲಿ ಅಂತ ಹೇಳ್ಬಿಟ್ಟು ಅಷ್ಟೇ. ನೀಟಾಗಿ ಚಿಲ್ಡ್ ವಾಟರ್ ಇಲ್ಲ ಅಂದರೆ ಅದೇನಾದರೂ ಪನ್ನೀರ್ ಅದು ಬಿಸಿ ಇತ್ತು ಅಂತ ಹೇಳಿದ್ರೆ ಚಿಲ್ಡ್ ವಾಟರ್ ಅಂದರೆ ತಣ್ಣಗಿರೋ ನೀರನ್ನ ಹಾಕ್ಕೊಂಡು ನೀಟಾಗಿ ಟರ್ನ್ ಮಾಡ್ಕೊಳ್ಳಿ. ಇಲ್ಲ ತಣ್ಣಗಾದ್ಮೇಲೆ ನೀವು ಮಾಡ್ತಾಯಿದ್ದೀರ ಅಂದರೆ ನಾರ್ಮಲ್ ವಾಟರೇ ಆಗುತ್ತೆ. ನೀಟಾಗಿ ಟರ್ನ್ ಮಾಡಿಕೊಂಡು ಅದನ್ನ ಈಗ ಚೆಂದ ಸ್ಕ್ವೀಸ್ ಮಾಡ್ಕೊಳ್ಳಿ, ಹಿಂಡ್ಕೊಳ್ಳಿ ಚೆನ್ನಾಗಿ. ನೀರೆಲ್ಲ ಚೆಂದ ಹಿಂಡ್ಕೊಂಡಿದ್ದೀನಿ. ಈಗ ಕರ್ಚಿಫ್ ಒಳಗಡೆ ಏನಿತ್ತಲ್ವ ಪನ್ನೀರ್ ಅದನ್ನೆಲ್ಲ ಈಗ ನಾವು ನೀಟಾಗಿ ಎತ್ತಿಟ್ಕೊಳ್ಳೋಣ. ನಾನು ಅದನ್ನ ಒಂದು ಸ್ಟೀಲ್ ಪ್ಲೇಟ್ ಮೇಲೆ ನಾನು ಹಾಕ್ಕೊಳ್ತಾ ಇದ್ದೀನಿ. ಈಗ ಅದನ್ನೆಲ್ಲ ನೀಟಾಗಿ ಪುಡಿ ಮಾಡ್ಕೊಳ್ಳೋಣ. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ಇದರಲ್ಲಿ ಈಗ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಆ ಥರ ಪುಡಿ ಪುಡಿಯಾಗಿತ್ತು ಅಂತ ಹೇಳಿದ್ರೆ ರಸಗುಲ್ಲ ಚೆನ್ನಾಗಿ ಬರಲ್ಲ. ಆಗಲೇ ಹೇಳ್ದಂಗೆ ಒಡೆದೋಗ್ಬಿಡುತ್ತೆ. ನೀಟಾಗಿ ನಾವು ಅದನ್ನ ಸಾಫ್ಟ್ ಮಾಡ್ಕೊಳ್ಬೇಕು. ಸಾಫ್ಟ್ ಮಾಡ್ಕೊಳ್ಳೋದು ಹೇಗೆ ಅಂತ ನಾನೀಗ ತೋರಿಸ್ತೀನಿ ನೋಡಿ. ನಮ್ಮದು ಅಂಗೈ ಇರುತ್ತಲ್ವ, ಅಂಗೈಯಲ್ಲಿ ಚೆಂದ ನಾದಬೇಕು. ಈಗ ಚಪಾತಿನೆಲ್ಲ ಅದೆಷ್ಟು ಸಾಫ್ಟ್ ಆಗಲಿ ಅಂತ ಅಂದ್ಬಿಟ್ಟು ನಾವೆಲ್ಲ ಹೇಗೆ ನಾದ್ತೀವಿ ನೋಡಿ, ಅದೇ ಥರ ಇದುವೆ ಪ್ಲೇಟ್ ಮೇಲಿಗೆ ಚೆಂದ ನಾದ್ಕೊಳ್ಳಿ. ಅದು ಎವ್ವಿ ಸಾಫ್ಟಾಗಿರಬೇಕು. ಅಂದರೆ ಈಗ ಪಾಪು ಕೆನ್ನೆ ಎಲ್ಲ ಮುಟ್ಟಿದಾಗ ಎಷ್ಟು ಕ್ಯೂಟಾಗಿ ಸಾಫ್ಟಾಗಿರುತ್ತಲ್ಲ ಅದೇ ಥರ ಇದು ತುಂಬಾ ಸಾಫ್ಟಾಗಿರಬೇಕು. ಹಂಗಿತ್ತಂತ ಹೇಳಿದ್ರೆ ರಸಗುಲ್ಲ ಒಡೆದೋಗಲ್ಲ, ತುಂಬಾ ಚೆನ್ನಾಗಿ ಬರುತ್ತೆ. ಈಗ ತೋರಿಸ್ತಾ ಇದ್ದೀನಿ ನೋಡಿ, ಯಾವುದೇ ರೀತಿ ಅದು ಕೈಗೆ ಅಂಟ್ಕೋತಿಲ್ಲ. ಆ್ಯಂಡ್ ಇನ್ ಕೇಸ್ ಅದು ಪ್ಲೇಟ್ಗೂ ಸುದಾ ಅಂಟ್ಕೋತಾ ಇಲ್ಲ. ಅಷ್ಟು ಸಾಫ್ಟ್ ಮಾಡ್ಕೊಳ್ಬೇಕು. ಈಗ ಇದು ರೆಡಿಯಾಗಿದೆ. ಒಂದು ಸೈಡ್ ಎತ್ತಿಟ್ಕೊಳ್ಳೋಣ. ಇಲ್ಲಿ ನಾನು ಒಂದು ಕಡಾಯಿಗೆ 3/4 ಲೀಟ್ರಷ್ಟು ನೀರು ಹಾಕ್ಕೊಂಡಿದ್ದೀನಿ. ಮತ್ತು ಈಗ ನಾನು ಕಪ್ ತೋರಿಸ್ತಾ ಇದ್ದೀನಿ ನೋಡಿ, ಆ ಕಪ್ಪಷ್ಟು ನಾನು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಅಂದರೆ ಅರ್ಧ KGಯಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಇನ್ ಕೇಸ್ ನೀವು ಸ್ವಲ್ಪನೇ ಮಾಡ್ಕೋಬೇಕಂದ್ರೆ 1/4 KG ಸಕ್ಕರೆ ಹಾಕ್ಕೊಳ್ಬೋದು. ನಾನು ಸ್ವಲ್ಪ ತುಂಬ ಜಾಸ್ತಿನೇ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೋಸ್ಕರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡಾದ್ಮೇಲೆ ನಾನು ಫ್ಲೇವರ್ಗೋಸ್ಕರ ಅಂತ ಹೇಳಿಬಿಟ್ಟು ಏಲಕ್ಕಿ ಹಾಕ್ಕೊಂಡಿದ್ದೀನಿ. ಅದು ಸಾರಿ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಕ್ಲಿಪ್ಪಿಂಗ್ಸ್ ಮಿಸ್ ಆಗೋಗ್ಬಿಟ್ಟಿದೆ. ಸೊ ಅದಕ್ಕೋಸ್ಕರ ಈಗ ಇಲ್ಲಿ ನಾವು ಆಗಲೇ ಮಾಡಿ ಎತ್ತಿಟ್ಕೊಂಡಿದ್ವಲ್ಲ ಪನ್ನೀರ್, ಅದೆಲ್ಲ ಸಾಫ್ಟ್ ಆಗಿತ್ತಲ್ವ. ಈಗ ಅದನ್ನ ಸಣ್ಣ ಸಣ್ಣ ಉಂಡೆ ಆಗಿ ಕಟ್ಕೊಳ್ಳೋಣ ನೀಟಾಗಿ. ಯಾವುದೇ ರೀತಿ ಕ್ರ್ಯಾಕ್ಸ್ ಅಂದರೆ ಬಿದ್ದೋಗದೇ ಇರೋ ಥರ ನೀಟಾಗಿ ನಾವು ಕಟ್ಕೊಳ್ಬೇಕು. ಅಂದರೆ ಬಿಟ್ಬಿಡುತ್ತಲ್ಲ ಆ ಥರ ಆಯ್ತಂದರೆ ರಸಗುಲ್ಲ ಚೆನ್ನಾಗಿ ಬರೋಲ್ಲ, ಎಲ್ಲ ಒಡೆದೋಗ್ಬಿಡುತ್ತೆ. ಆಮೇಲೆ ನಿಮಗೂ ಸುದಾ ಬೇಜಾರಾಗುತ್ತೆ ಇಷ್ಟೊಂದೆಲ್ಲ ಮಾಡಿಕೊಂಡು ಅದೆಲ್ಲ ಹಿಂಗೆ ಒಡೆದೋಗ್ಬಿಡುತ್ತೆ ಅಂತ. ನಾನು ತೋರಿಸ್ಕೊಟ್ಟಿರೋ ಪ್ರೊಸೆಸಿಂಗ್ ಥರ ನೀವು ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ರಸಗುಲ್ಲ. ಈಗ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಅಷ್ಟು ದಪ್ಪ ಉಂಡೆ ಆಗಿ ನಾನು ಕಟ್ಕೊಳ್ತಾ ಇದ್ದೀನಿ. ಇನ್ ಕೇಸ್ ನಿಮಗೆ ದಪ್ಪ ಬೇಕಂತ ಹೇಳಿದ್ರೆ ಇನ್ನೊಂದು ಸ್ವಲ್ಪ ನೀವು ದಪ್ಪ ಸುದ ಕಟ್ಕೊಳ್ಬೋದು. ನೋಡಿ ಎಷ್ಟು ನೀಟಾಗೆಲ್ಲ ಕಾಣಿಸ್ತಿದೆ ಅಂತ ಹೇಳಿಬಿಟ್ಟು. ಈಗ ನಾನು ಇದನ್ನು ಏನು ಉಂಡೆಗಳೇನಿದೆಯಲ್ವ ಈ ಕಡೆ ಪಾಕನ ಮಾಡಬೇಕಾದ್ರೆ ನೀವು ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ. ಅದೇ ರೀತಿ ಲೋ ಫ್ಲೇಮ್ ಆಗಿ ಮೀಡಿಯಮ್ ಫ್ಲೇಮ್ ಆಗಲಿ ಇಟ್ಕೊಳ್ಳೋಕೆ ಹೋಗಬೇಡಿ. ಈ ಕಡೆ ಪಾಕನೂ ಸುದಾ
ರೆಡಿ ಆಗಿದೆ. ಈ ಪಾಕಾಗೆ ನಾನು ಅದೇನು ಉಂಡೆಗಳು ಕಟ್ಕೊಂಡಿದ್ನಲ್ಲ, ಈಗ ಅದೇನು ಬಾಲ್ಗಳೇನೆಲ್ಲ ಇತ್ತಲ್ಲ ಅದನ್ನ ನಾನು ಒಂದೊಂದಾಗಿ ನಾನು ಪಾಕದೊಳಗಡೆ ಹಾಕೊಳ್ತಾ ಇದ್ದೀನಿ. ಯಾವುದನ್ನೇ ಆಗಲಿ ಒಂದೇ ಸಮ ಹಾಕೋಕೆ ಹೋಗಬೇಡಿ, ಒಂದೊಂದಾಗಿ ನೀಟಾಗಿ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ಮತ್ತು ಇನ್ನೊಂದೇನಂತ ಹೇಳಿದ್ರೆ, ಪಾಕ ಸ್ವೀಟ್ನೆಸ್ ನಿಮಗೆ ಜಾಸ್ತಿ ಬೇಕು ಅಂತ ಹೇಳಿದ್ರೆ ಸಕ್ಕರೆನ ನೀವು ಹೆಚ್ಚು ಕಡಿಮೆ ಮಾಡಿ ನೋಡಿಕೊಂಡು ಹಾಕ್ಕೊಳ್ಬೋದು. ಈಗ ನಾನು ಇದನ್ನು ಲಿಡ್ನ ಕ್ಲೋಸ್ ಮಾಡಿ ಇದನ್ನು ನಾನು ಒಂದು 6 to 7 ಮಿನಿಟ್ಸ್ ನಾನು ಬೇಯಿಸ್ಕೊಳ್ತಾ ಇದ್ದೀನಿ. ನೀಟಾಗಿ ಕ್ಲೋಸ್ ಮಾಡಿ, ಒಂಚೂರು ಏರ್ ಆಚೆ ಈಚೆ ಹೋಗಬಾರ್ದು. ಈಗ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಅದು ಎಷ್ಟು ಚಂದ ದಪ್ಪ ಆಗಿದೆ ಅಂತ ಹೇಳಿಬಿಟ್ಟು. ಪಾಕ ಎಲ್ಲ ನೀಟಾಗಿ ಬಾಲ್ಸ್ಗೆ ನೀಟಾಗೆಲ್ಲ ಹಿಡ್ದಿದೆ. ಆಗ ಇಷ್ಟು ಸಣ್ಣ ಆಯಿತು, ಈಗ ಅದರಷ್ಟು ಡಬಲಸ್ಟ್ ಆಗಿದೆ. ನೋಡ್ಬೋದು ನೀವು. ಈ ಥರ ಈಗ ಆಗಿದೆ ಅಂತ ಹೇಳಿದ್ರೆ ರಸಗುಲ್ಲ ರೆಡಿ ಅಂತ ಅರ್ಥ. ನಿಮಗೆ ಪಾಕ ಸ್ವಲ್ಪ ಗಟ್ಟಿ ಬೇಕು ಅಂತ ಹೇಳಿದ್ರೆ ಇನ್ನೊಂದು ಸ್ವಲ್ಪ ಚೆಂದ ಮಳ್ಳಿಸ್ಕೊಂಡು ಗಟ್ಟಿ ಮಾಡ್ಕೊಳ್ಳಿ. ನನಗಿದು ಸಾಕು ಅಂತ ಅನಿಸ್ತು, ಸೊ ಅದಕ್ಕೆ ನಾನು ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ಈಗ ಅದನ್ನು ನಾನು ಒಂದು ಬೌಲ್ಗೆ ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಇನ್ ಕೇಸ್ ನಿಮಗೆ ಬಿಸಿ ಬಿಸಿಲು ಬೇಡ ಅಂತ ಹೇಳಿದ್ರೆ ನೀವು ಇದನ್ನು ಫ್ರಿಡ್ಜಲ್ಲಿಟ್ಟು ಒಂದು 2-3 hours ಆದಮೇಲೆ ಜಸ್ಟ್ ಚಿಲ್ಲಾಗಿ ತಿನ್ಬೋದು ನೀವು, ಆಗಲೂ ಸುಧಾ ಚೆನ್ನಾಗಿರುತ್ತೆ. ಈಗ ನಾನು ತೋರಿಸ್ಕೊಟ್ಟಂಗೆ ಆ ಪ್ರೊಸೆಸಲ್ಲೇ ನೀವು ರಸಗುಲ್ಲನ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ಒಂದು ಚೂರು ಬಿರ್ಕಿಲ್ದಂಗೆ ನೀಟಾಗಿ ರಸಗುಲ್ಲ ಟೇಸ್ಟಿಯಾಗಿ ಸ್ವೀಟೆಸ್ಟಾಗಿ ರೆಡಿ ಆಗಿಬಿಡುತ್ತೆ. ಮತ್ತು ಇನ್ನೂ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣಿಸೋ ಅಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲರಿಗೂ ನನ್ನ ವೀಡಿಯೋಸ್ನ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಮತ್ತು ಒಂದು ಹೊಸ ರೆಸಿಪಿ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆಫ್ ಲವ್.